ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 2024ರಲ್ಲಿ ನನ್ನ ಕಸಿನ್ ಗಣೇಶ್ ಅವ್ರ ಮದುವೆ ಆಗಿತ್ತು. ಆ್ಯಕ್ಚುಲಿ ನನ್ನ ತಮ್ಮನ ಹೆಸರು ಕೂಡ ಗಣೇಶ್, ಹಾಗೆ ರಿತು ಅವ್ರ ತಮ್ಮನ ಹೆಸರು ಕೂಡ ಗಣೇಶ್. ಹಾಗಾಗಿ ನಮ್ಮ ಫ್ಯಾಮಿಲಿಲಿ ಇಬ್ಬಿಬ್ಬರು ಗಣೇಶರಿದ್ದಾರೆ. ಸೊ ನನ್ನ ಮೈದನ ಮದುವೆಯಾಗಿ ತುಂಬ ವರ್ಷ ಆಯಿತು. ಬಟ್ ನನ್ನ ಕಸಿನ್ ಮದುವೆ ಆಗಿದ್ದು 2024ರಲ್ಲಿ. ಆ ಟೈಮಲ್ಲಿ ನಾವು ಎಂಗೇಜ್ಮೆಂಟ್ ಮತ್ತು ಮದುವೆ ವಿಡಿಯೋ ಕೂಡ ಶೂಟ್ ಮಾಡಿದ್ವಿ. ಬಟ್ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಬಿಕಾಸ್ ಅವರಿಗೆ ಸ್ವಲ್ಪ ಅಂದರೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ಸ್ವಲ್ಪ ಪ್ರೈವಸಿ ಬೇಕಿತ್ತು. ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು 1 ವರ್ಷದ ನಂತರ, ಅಂದರೆ ಆ್ಯನಿವರ್ಸರಿಗೆ ಅಪ್ಲೋಡ್ ಮಾಡಿ ನೀವು ಪ್ಲೀಸ್ ಅಂತ. ಬಟ್ 1 ವರ್ಷ ಆದಮೇಲೆ ನಮಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಯಾಕೆಂದರೆ ರಿತೇಶ್ ಅವರಿಗೆ ಆಪ್ರೇಷನ್ ಆಯಿತು. ನಿಮಗೆ ಗೊತ್ತಿರುತ್ತೆ, ಫಂಕ್ಷನ್ದು ವಿಡಿಯೋ ಫುಟೇಜ್ ಎಲ್ಲ ಎಷ್ಟು ದೊಡ್ಡದಿರುತ್ತೆ. ಅದನ್ನು ಎಡಿಟ್ ಮಾಡಿ ಒಂದು ಚಿಕ್ಕ ಒಂದು 10-12 ನಿಮಿಷಕ್ಕೆ ತರೋದಂದರೆ ತುಂಬ ಕಷ್ಟ ಆಗುತ್ತೆ. ಅಷ್ಟೊತ್ತು ಕೂತ್ಕೊಂಡು ಎಡಿಟ್ ಮಾಡಲಿಕ್ಕೆ ರಿತೇಶ್ ಅವರಿಗೆ ಆಗ್ತಾ ಇರಲಿಲ್ಲ. ಫೈನಲಿ ಆ ದಿನ ಬಂದಿದೆ. ಇವತ್ತು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಾವಂತೂ ತುಂಬಾ ಗಮ್ಮತ್ತು ಮಾಡಿದ್ವಿ, ಆಯಿತಾ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ಇವತ್ತು ಎಡಿಟ್ ಮಾಡಬೇಕಿದ್ರೆ ಫುಟೇಜನ್ನು ನೋಡುವಾಗ ಹಾಗೆ ಅದ್ರ ಮಾತುಗಳನ್ನು ಕೇಳುವಾಗ ನಾವು ಇಷ್ಟೆಲ್ಲ ಮಾತಾಡಿದ್ವಾ, ಇಷ್ಟೆಲ್ಲ ಗಮ್ಮತ್ತು ಮಾಡಿದ್ವಾ ಅಂತ ಅನ್ನಿಸ್ತಾ ಇತ್ತು. ನಾನು ಅಂದ್ಕೊಳ್ತಿದ್ದೀನಿ ನೀವು ಎಂಜಾಯ್ ಮಾಡ್ತೀರಾ ಈ ವಿಡಿಯೋವನ್ನು ನೋಡಿಬಿಟ್ಟು ಅಂತ. ಇವತ್ತು ನಮ್ಮನೇಲಿ ಸಿರ್ಸಿಗೆ ಪ್ರಯಾಣ. ಅಂದರೆ ನಮ್ಮ ಗಣೇಶನ ಎಂಗೇಜ್ಮೆಂಟ್ ಇರೋದು ಸಿರ್ಸಿಯಲ್ಲಿ. ಸೊ ನಾವು ಮಧ್ಯಾಹ್ನ ಒಂದು 3 ಗಂಟೆಗೆ ಸಿರ್ಸಿಗೆ ಹೊರಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಕಾರನ್ನು ಡೆಕೋರೇಷನ್ ಮಾಡಲಿಕ್ಕೆ ನೋಡಿ ಇಲ್ಲಿ ರಿತು ಅವರು, ನಾನು ಆವಾಗ ಬಂದು ಮಾಡಿಬಿಟ್ಟೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿತೇಶ್ ಮಾಡಿಬಿಟ್ಟೆ ಅಂದರೆ ಯಾರು ತಿಳ್ಕೊಬಾರ್ದಲ್ಲ, ಇವಳು ಕೆಲಸನೇ ಮಾಡಲ್ಲ. ಅದು ಫಸ್ಟ್ ಸ್ಟೇಟ್ಮೆಂಟ್. ಹೌದು, ಮಾಡಿಬಿಟ್ಟೆ. ರಿತು ನಾನು ಮಾಡಲಿಲ್ವಾ ಹಾಗಿದ್ರೆ? ಇಲ್ಲ, ಮತ್ತೆ ಹೌದು, ಸ್ವಾತಿ, ನಾನು ಮತ್ತೆ ವಿಶಾಲ್ ಅವರು ಸೇರಿ ಮಾಡಿದ್ದು. ಆಮೇಲೆ ರಿತೇಶ್ ಅವ್ರು ಬಂದು ಟಚ್ ಅಪ್ ಕೊಟ್ಟಿದ್ದಾರೆ. ಹೌದು, ಅಲ್ಲ ಬಾಡಿಯಲ್ಲಿ ಹಾರ್ಟ್ ಲೆಫ್ಟ್ ಸೈಡ್ ಇರುತ್ತೆ ಅಂತ ಹೇಳಿ ಕಾರಿಗೂ ಲೆಫ್ಟ್ ಸೈಡ್ ಹಾಕ್ಬಿಟ್ಟಿದ್ರು ಇವರು. ಮಧ್ಯೆ ಹಾಕ್ಬೇಕಲ್ಲ, ಅದು ಆ ಸೈಡ್ ಅಲ್ಲಿ ಇದ್ರೆ ಚಂದ ಇತ್ತು, ಮಧ್ಯದಲ್ಲಿ ಯಾಕೆ ಅದು? ಇವಾಗೆಲ್ಲ ಅದೇನೋ ಈ ರೀತಿ ಹಾಕ್ತಾರಲ್ಲ, ಮತ್ತೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ತಾರಂತೆ. ಇನ್ನೊಂದು ಕಾರಿಗೂ ಡೆಕೋರೇಷನ್ ಮಾಡಬೇಕು. ಎಂತ ಮಾತಾಡ್ತಿದ್ದೀರಿ? ಎಂತ ಇಲ್ಲಪ್ಪ, ಅದೇ ಡೆಕೋರೇಷನ್ ಬಗ್ಗೆ. ಆಮೇಲೆ ನಾವು ಚಂದ ಮಾಡಿ ಸಿಂಗಾರ ಮಾಡಿಕೊಂಡು ಇಲ್ಲಿಂದ ಸಿರ್ಸಿಗೆ ಹೋಗ್ತೀವಿ. ಸಿರ್ಸಿಗೆ ಹೋಗಿ ಅದಕ್ಕೆ ನಾವು ಕಾರ್ ಡೆಕೋರೇಷನ್ ಮಾಡಕ್ಕೆ ನಾವುಗಳು, ಇವ್ರನ್ ಡೆಕೋರೇಷನ್ ಮಾಡಕ್ಕೆ ಒಂದಿಷ್ಟು ಮೇಕಪ್ ಆರ್ಟಿಸ್ಟ್ಗಳು, ಒಂದಿಷ್ಟು. ಅಯ್ಯೋ, ಗ್ಯಾರೇಜ್ ಅವರು ಸಾಕ. ಅದೇ ನಿನ್ಗೆ ಅದು ನಾವು ಇದ್ದಂಗೆ ಹೊರಟು ಬಿಡ್ತೀವಿ. ಇವ್ರು ಹಂಗಲ್ಲ, ಮೊದ್ಲು ಬೇರೆ ತರ ರೂಪ ಇರುತ್ತೆ ಇವ್ರದ್ದು. ಆಮೇಲೆ ಸ್ಟೇಜ್ ಹತ್ತೋ ಟೈಮಲ್ಲಿ ಬೇರೆನೇ ರೂಪ, ಅಲ್ಲ ರಿತು, ಗೊತ್ತಾನೆ ಹಿಡಿಯಕ್ಕಾಗಲ್ಲ. ನೀನು ಒಂದೊಂದ್ಸಲ ಒಂದೊಂದು ಹೇಳ್ತೆ, ಸ್ನೇಹ ಯಾವತ್ತು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇನೆ. ನಾರ್ಮಲ್ ಡೇಸ್ ಅಲ್ಲಿ ಮೇಕಪ್ ಮಾಡಲ್ಲ, ಆಯ್ತಾ. ನನ್ನ ಸ್ಟೇಟ್ಮೆಂಟ್ ನಾನು ಇವತ್ತಿಗೂ ಸ್ಟಿಕ್ ಆಗಿದ್ದೀನಿ. ನಾರ್ಮಲ್ ಡೇಸ್ ಅಲ್ಲಿ ಮೇಕಪ್ ಮಾಡಲ್ಲ. ಫಂಕ್ಷನ್ ಬಂತು ಅಂದ್ರೆ ಒಂದು 2 ತಿಂಗಳ ಮೊದಲಿನಲ್ಲೇ ಸ್ಟಾರ್ಟ್ ಆಗುತ್ತೆ. ಯಾವ ಡ್ರೆಸ್ ಹಾಕೊಳ್ಳಿ, ಏನು ಮೇಕಪ್ ಮಾಡ್ಕೊಳ್ಳಿ, ಏನು ಮಾಡೋದು. ನಾನು ಹೇಳೋದು ಇನ್ನೂ 2 ತಿಂಗಳಿದೆ ಸ್ನೇಹ, ವೆಯ್ಟ್ ಮಾಡು ಇನ್ನೂ 2 ತಿಂಗಳು. ಇಲ್ಲ, ನಂಗದು ಬ್ಲೌಸ್ ಫಿಟ್ ಆಗುತ್ತಾ ನೋಡಬೇಕು, ನಂಗದು ಕಲರ್ ಸೆಟ್ ಆಗುತ್ತಾ ನೋಡಬೇಕು, ನಂಗದು ಮ್ಯಾಚಿಂಗ್ ಸೆಟ್ ಆಗುತ್ತಾ ನೋಡ್ಬೇಕು. ಹೇಳಲ್ವ ನೀನು? ಹೇಳಲ್ವಾ? ನಾನು ಮಾತಾಡೋದಿಲ್ಲ. ಮೌನಂ ಸಮ್ಮತಿ ಲಕ್ಷಣ. ಇಲ್ಲ, ಮೌನಂ ಸಮ್ಮತಿ ಲಕ್ಷ್ಮಣ ಮೌನಂ ಸಮ್ಮತಿ ಲಕ್ಷಣಮಲ್ಲ ರಿತು. ಎಂತ ತೋರ್ಸೋದು ನೋಡಿ, ಡೆಕೋರೇಷನ್ ಮಾಡ್ಲಿಕ್ಕೆ ಇವರಿಬ್ರು ಬಂದಿದ್ದಾರೆ. ಇಲ್ಲಿ ತೋರಿಸ್ದೆ ನಾನು. ಇದು ರಿತೇಶ್ ಅವ್ರ ಹಾರ್ಟ್ ಅಂತೆ, ಎಂತದೇನೋ ಒಂದ್ ಕಡೆ ಉಬ್ಬಿದೆ, ಒಂದ್ ಕಡೆ ತಗ್ಗಿದೆ. ಉಬ್ಬಿದ್ದೇನಂದ್ರೆ ನೀ ಯಾವ ಸೈಡ್ ಹೋಗಿ ಕೂತಿದ್ದು ನೋಡು, ಆ ಸೈಡ್ ಉಬ್ಬಿರುತ್ತೆ. ತಿಂದದ್ದೆಂತ ನೀನೇ ಕೋಲ್ಕೊಟ್ಟು ಪೆಟ್ಟು ತಿಂತಿದ್ದೆ ಅಷ್ಟು. ನಾನೇನು ಹೇಳಿಲ್ಲ. ಉಬ್ಬಿದ್ದು ಅದೆಲ್ಲ ನೀನೇ ಹೇಳಿದ್ದು. ಒಳಗೆ ಎಂಟ್ರ್
ಎಂಟ್ರ್ ಆಗ್ತಿದ್ದಂಗೆ ಈ ನಮ್ಮ ಲೇಡೀಸ್ ಎಲ್ಲ ನಾಪತ್ತೆ ಆಯ್ತಾ, ನೋಡಿದ್ರೆ ರೂಮಲ್ಲಿ ಮೇಕಪ್ ಎಲ್ಲ ಮಾಡ್ಕೋಬೇಕಲ್ಲ. ನಾವು ಎಷ್ಟು ಜನ ಇಲ್ಲಿ ಇವತ್ತು ಬಾಯ್ಸ್ ನೈಟ್ ಔಟ್ ನಾವು, ಹೌದು ಅಲ್ವಾ? ಹೌದು. ಏನು ನೋಡಿ, ಆಹಾ ನೆಕ್ಸ್ಟ್ ಮದುಮಗನ ಥರನೇ ರೆಡಿ ಆಗಿದ್ದಾನೆ. ಇಲ್ಲೇ ಯಾರನ್ನಾರು ಕ್ಯಾಚ್ ಹಾಕೊಂಡ್ರು ನಾವು ಹಿಂಗೆ ಆಗ್ತಿದ್ವಿ. ಹಾಂ, ಯಾವಾಗ ಹೇಳಿ? ಮೊದಲು ಎಂತ ಎಕ್ಸ್ಪೆಕ್ಟೇಷನ್ ಉಂಟು ವೆಂಕಟೇಶ? ಇಲ್ಲ ಇಲ್ಲಿಂದ ಯಾರನ್ನಾರು ಕರ್ಕೊಂಡು ಹೋಗೋದು? ಇಲ್ಲ. ಅದಕ್ಕೆ ಆಗುವ ಸಿರ್ಸಿ ಹೆಣ್ತಿನ್ನು ಸಿರ್ಸಿ ಹೇಳಾದ್ರೆ ಅಣ್ಣನ ಜೊತೆಗೆ ಬಂದ್ಬಿಡುವುದು ಅಂತ ಅಲ್ವಾ? ನನ್ನ ಐಡಿಯಾ ಇದೆ. ಐಡಿಯಾ ಇದೆ. ಮತ್ತೆ ನನಗೀಗ ಹಿಂಸೆ ಏನು ಗೊತ್ತಾ, ಇದನ್ನು ಹಾಕೋಬೇಕು. ನಾನು ಹೇಳಿದೆ ಬೇಡ, ಹಿಂಗೆ ಇರ್ತೀವಿ ನಾವು ಅಂತೇಳಿ. ಇವರಿಗೂ ಹಾಗೆ ಪ್ರೆಷರ್ ಇದೆ ಮೇಲಿಂದ, ಗೃಹ ಮಂತ್ರಿಗಳಿಂದ ಪ್ರೆಷರ್ ಉಂಟಲ್ಲ. ಇಲ್ಲಿ ನೋಡಿ, ಸಿಂಪಲ್ ಆಯ್ತಾ ಇದೆ. ಈ ಸೆಕೆಗೆ ಇದಕ್ಕಿಂತ ಒಳ್ಳೆ ಬಟ್ಟೆ ಯಾವುದಿಲ್ಲ. ನಾನು ಸಿಂಪಲ್. ಅದು ರೋಲ್ ಆಗಿತ್ತಲ್ಲ, ಹಂಗಾಗಿ ನಾ ಹಿಂದೆ ರೆಡಿ ಆಗ್ತಾ ಇದ್ದೀನಿ. ಅಲ್ಲ, ನೀವು ಮೊದಲೇ ಹೇಳಿದ್ರೆ ನಿಮ್ದೇ ಶೂಟ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗ್. ಅಲ್ಲ, ಅದೇ ಒಂದು 2 ನಿಮಿಷ ಬದಲಾಗಿದ್ರೆ ನಾನು ಹಂಗೆಲ್ಲ ಆದರೆ ಹಾಕ್ಬಿಡ್ತೀನಪ್ಪ ತಮ್ಮನೇಲೆಲ್ಲ 18+ ಅಂತ ಮೊದಲೇ ಹಾಕ್ತೀನಿ. ನನ್ನ ಹೆಂಡ್ತಿದ ಕುರ್ತಾ ಸಿಗುವಾಗ ಮೇಕಪ್ ಮಾಡಿ ಆಯ್ತಾ, ವಾಪಸ್ ನಂಗೆ ಕುರ್ತಾ ಸಿಗ್ಬೇಕು. ಇವ್ರು ನೋಡಿ, ರಿಪ್ಪನ್ಪೇಟೆಯಿಂದ ಬಂದಿದ್ದಾರೆ ಅಷ್ಟು ದೂರದಿಂದ. ಹೌದೌದು, ಕೀರ್ತಿಯ ಕರ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ಇವರನ್ನ. ನಾವು 1 ಡಜನ್ ಬೋಂಡ ತಿಂದು ಮುಗಿಸಿದ್ವಿ, ನಿಮ್ದಿನ್ನು ಮೇಕಪ್ ಆಗಲಿಲ್ಲ. ಹಾಂ, ಇಲ್ಲ ಪ್ಲೇಟೆಲ್ಲ ಇಟ್ಟಿದ್ದೀವಿ. ಹಾಂ, ಇವತ್ತು ಕೀರ್ತಿನೇ ಮಾತಾಡ್ತಾಳೆ ನನ್ನ ಪರವಾಗಿ. ಯಾಕೋ ಹಾಗೆ ನಾನು ಹೇಳಿದ್ದೀನಿ ನಿಂಗೆ. ಅಲ್ಲ, ನಿಂಗೆ ಮೇಕಪ್ ಮಾಡಿದ್ದಲ್ಲ, ಬಾಯಿಗೆ ಹೊಲಿಗೆ ಹಾಕಿದ್ರೆ ಯಾರಾದರೂ? ನೀವೆಂತ ಆ ಲೆವೆಲ್ ಹಚ್ಚುದ ಲಿಪ್ಸ್ಟಿಕ್? ನಿನ್ನ ಕಮೆಂಟ್ಸ್ಗೆ ಅವರು ಉತ್ತರ ಮಾಡ್ತಾಳೆ, ಇನ್ನೂ ಹಚ್ಚಲಿಲ್ಲ. ನೋಡ್, ಮಾತಾಡುದಿಲ್ಲ ಅಂತೇಳಿ ಬೈದಾಯ್ತು ಈಗ. ನನ್ಗೆ ಟೆನ್ಷನ್ ಆಯ್ತು. ಎಂತ ಟೆನ್ಷನ್? ಹೇಗುಂಟು ಶೆಕೆ ಸೇರಿಸಿ? ಪರವಾಗಿಲ್ಲ, ರಿಪ್ಪನ್ಪೇಟೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ. ನಂಗೆ ಬರ್ತಿದ್ದಂಗೆ ರಿಪ್ಪನ್ಪೇಟೆ ಶೆಕೆ ತಡ್ಕೊಳಿಕ್ ಆಗುದಿಲ್ಲ ಅನ್ನೋ ಶಾಕ್ ಆಯ್ತು ನಂಗೆ ಒಂದ್ಸಲ. ಯಪ್ಪ, ತುಂಬಾ ತಣ್ಣಗಾಯ್ತು. ನೀವು ಇವತ್ತು ನಾನು ಸ್ನೇಹನ ಬಿಟ್ಕೊಡ್ತೇನೆ ನಿಮ್ಗೋಸ್ಕರ ಆಯ್ತಾ? ನೀವೆಲ್ಲ ಇಲ್ಲೇ ಮಲ್ಕೊಳ್ಳಿ. ಎಂತ ಕೇಳಿ, ಅಲ್ಲಿ ಬಟಾಟೆ ಬೋಂಡ ಮಾಡಿದ್ದಾರೆ, ಒಳ್ಳೆ ಮಿಸ್ ಕಾಲ್ ರಿಂಗ್ ಟೋನ್ ಎಲ್ಲ ಬರ್ತಿರ್ತದೆ. ನಮ್ದು ಮೊಬೈಲಲ್ಲಿ ಲೂಡೋ ಉಂಟು, ಪಬ್ಜಿ ಉಂಟು. ಇನ್ನೊಂದು ಮಹಾರಾಣಿ ಬಂದಿದ್ದಾಳೆ. ನೀವು ಎಂತ ಮಾತಾಡ್ಕೊಂಡು ಡ್ರೆಸ್ ಮಾಡ್ಕೊಂಡ್ರ? ರೆಡ್ ಎಲ್ಲ ರೆಡ್. ಎಂತ ಅಲ್ಲ, ಮದುವೆ ಗಣೇಶ್ ಮತ್ತೆ ಅಕ್ಷತದ್ದು ಒಂದಾಗಿದ್ದೆ ಸಾಕು ವಿಶಾಲ್. ಅಲ್ಲ, ನೀವು ನಮ್ಮೊಟ್ಟಿಗೆ ಹಾಕ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನಮ್ಗೊಂದು ಸಾಕೀಗ, ಇಷ್ಟ ಆಗಿದ್ದು ಸಾಕು. ನಾವಂತೂ ಇನ್ನು ಅಲ್ವಾ ವಿಶಾಲ್? ಹೌದು. ಮನದಾಳದ ಮಾತು ಎಂತ ಹೇಳ್ತೀರಿ? ಎಂತ ಹೇಳೋದು? ಅಲ್ಲ, ಇವ್ರು ಎಂತ ಹೇಳಿದ್ರು, ನಾನು ಹೇಳಿದೆ ಇವತ್ತು ನಿಮ್ಮ ಮದುವೆ ಅಲ್ಲ ಅವರದ್ದು, ಅಂದ್ರೆ ನಾವು ಇನ್ನೊಂದು ಮಾಡ್ಕೋತೀವಿ ಅಂದ್ರು. ಅದಕ್ಕೆ ನಾನು ಹೇಳಿದೆ ನನಗೆ ಒಂದು ಸಾಕು ಅಂದೆ. ಸಮಯ ಆಗಿದೆ 10:30. ಅಂತೂ ಇಂತೂ ಊಟ ಮುಗಿದೀಯ ಅಂದರೆ ಸ್ಟಾರ್ಟ್ ಮಾಡಿದೆ ಊಟಕ್ಕೆ.
ಆಲ್ಮೋಸ್ಟ್ ಎಲ್ಲರದ್ದು ಮುಗಿತಾ ಬಂದಿದೆ ನೋಡಿ. ನಿಮ್ಗೆ ತಂದಿದ್ದೀನಿ ನೋಡು. ನಾನೇ ತಂದದ್ದು. ಹೇಗಿದೆ ಊಟ? ಸೂಪರ್ ಆಗಿದೆ. ಈಗ ನೆಕ್ಸ್ಟ್ ಎಂತ ಪ್ಲ್ಯಾನ್ ಈಗ? ಮಲ್ಕೊಳ್ಳೋದು, ಹೋಗಿ ಹಾಂ ಮಲ್ಕೊಳ್ಳೋದು ಅಷ್ಟೇ. ಇವತ್ತೇನಂದ್ರೆ ಹಾಂ ನಾನು, ಕೀರ್ತಿ, ಸ್ವಾತಿ ಮತ್ತಿಬ್ರು ಬ್ಯೂಟಿಷಿಯನ್ ಬಂದಿದ್ದಾರಲ್ಲ, ಅವರಿಬ್ರು ಎಲ್ಲರೂ ಸೇರಿ ಒಂದು ರೂಮಲ್ಲಿ. ನಮಗೆ ನಮ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಬಟ್ ಒಳ್ಳೇದಾಯಿತು. ನಾನು ವಿಶಾಲೆಲ್ಲ ಇವತ್ತು ರಾತ್ರಿ ಇಡೀ ಗೇಮ್ಸ್ ಆಡಿ ಆಮೇಲೆ ಸುತ್ತಾಡಿ ಒಂದು ಸಿರ್ಸಿಡಿ ಸುತ್ತಾಡಿ ಎಲ್ಲ ಬರ್ಲಿಕ್ಕೆ ಪ್ಲ್ಯಾನ್ ಒಂದು ಒಳ್ಳೇದಾಯ್ತು ನನಗೆ. ಹಾಂ ನಮ್ಮ ಕುಂದಾಪುರ ಅದು ಹಾಂ 12 ಗಂಟೆ ನಂತರ ಓಪನ್ ಆಗಿರುತ್ತೆ ಅಂತ ಹೇಳಿಕೆ. ಓಪನ್ ಬೇಡ ನಮಗೆ, ಸುತ್ತೊಡಿಯೋದು ಓಪನ್ ಹೇಗಿರಬೇಕು, ಸುತ್ತೊಡಿಲಿಕ್ಕೆ ಓಪನ್ ಹೇಗಿರಬೇಕು. ಎನಿವೇಸ್ ತುಂಬ ಟೈರ್ಡ್ ಅಂತಲ್ಲ, ಇವತ್ತಿನ ದಿನಕ್ಕೆ ಸಾಕು ಅನಿಸ್ತಾ ಇದೆ, ಆ ಲೆವೆಲಿಗೆ ಆಗಿದೆ. ಈಗ ನಾಳೆ ಪುನಃ ಮದುವೆಗೆ ಹೊಸ ಜೋಶಿಂದ ಜಾಯ್ನ್ ಆಗಬೇಕು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ನಾಳೆ ಬೆಳಗಿಂದ ಮದುವೆ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇವರದ್ದೆಲ್ಲ ಪುನಃ ನೀವು ನೋಡ್ಬೋದು ಯಾವ್ಯಾವ ಲೆವೆಲ್ಗೆಲ್ಲ ಸಿಂಗಾರ ಮಾಡಲಿಕ್ಕಿದೆ. ನಾಳೆ 3 ಗಂಟೆಗೆ ಹೇಳ್ಬೇಕು, 7 ಗಂಟೆಗೆ ಮ್ಯಾಚಿಂಗ್ ಆಯ್ತು. ಇವತ್ತು ಕೋಇನ್ಸಿಡೆನ್ಸ್. ನಾಳೆಯೂ ಕೋಇನ್ಸಿಡೆನ್ಸಾ? ಈಗಲೇ ಹೇಳಿಬಿಡಿ, ನಾಳೆಯೂ ಕೋಇನ್ಸಿಡೆನ್ಸಾ? ಅದಾಗ್ಬೋದು, ನಮ್ಗೆ ಗೊತ್ತಿಲ್ಲ ಯಾವ್ದೇವನೇನಂತ. ಇದು ಅದು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಹಾಗೆ ಗೊತ್ತಿಲ್ಲದೆ ಹಾಕೊಂಡಿದ್ದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರ್ಲಿಲ್ಲ ಕೀರ್ತಿದ್ ಇವತ್ತಿದೆ ಸ್ಯಾರಿ ಅಂತ. ನಂದು ಹಾಗೇನೆ, ಬ್ಲೌಸ್ ಕೂಡ ಸೇಮ್ ಇದೆ, ಗೋಲ್ಡನ್ ಕಲರ್. ಓಕೆ, ಇವರದ್ದು ಮುಗಿಯಲ್ಲ. ಸೊ ನಾಳೆ ಸಿಗೋಣ. ನಾಳೆ ಮದುವೆ ವ್ಲಾಗ್ ಜೊತೆಗೆ ಹೊಸ ಜೋಶಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.